ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಮನೆ ಒಳಗನ ಈಸಿಯಾಗಿ ಚಟ್ ಪಟ್ ಅಂತ ಹೇಳಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲದ ಕೆಮಿಕಲ್ ಇಲ್ಲದ ಖಾರ ಬುಂದಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಟೈಮ್ ವೇಸ್ಟ್ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲೇ ಈ ಗ್ಲಾಸ್ಲೆ 1 ಗ್ಲಾಸ್ ಕಡಲೆ ಹಿಟ್ಟು ತೊಗೊಂಡೇನಿ. ಇದನ್ನು ಚಲೋತ್ನಂಗೆ ನಾನು ಫಸ್ಟಿಗೆ ಸಾಣಿಸಿ ಇಟ್ಕೊಂಡೇನಿ. ಈಗ ನಾ ಇದಕ್ಕೆ 2 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತೇನಂತ. ನೆಕ್ಸ್ಟ್ ನಾನು ಇದಕ್ಕೆ 1 ಚಿಟಿಕೆಯಷ್ಟು ಸೋಡಾ ಹಾಕೋತೀನಿ. ಆಮೇಲೆ ನಾ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರ ಪುಡಿ ಹಾಕೋತೀನಿ. ನಾನು ಇಲ್ಲೇ 1.5 ಟೀ ಸ್ಪೂನ್ನಷ್ಟು ಒಣ ಖಾರ ಪುಡಿ ಹಾಕ್ಕೊಳತ್ತೀನಿ. ನೀವು ನಿಮ್ಮ ಟೇಸ್ಟ್ ಪರ್ಪಸ್ ಹಾಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾ ಇಲ್ಲೇ ಹಾಕ್ಕೊಳತ್ತೀನಿ. ಟೇಸ್ಟ್ ನೋಡಿ ಮತ್ತೆ ಹಾಕೋಬೋದು. ಸೊ ಇದನ್ನಷ್ಟು ನಾವೀಗ ಫಸ್ಟಿಗೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣಂತ. ಅಂದ್ರೆ ಉಪ್ಪು ಖಾರ ಹಿಟ್ಟೊಳಗೆ ಈಕ್ವಲ್ ಆಗಿ ಮಿಕ್ಸ್ ಆಗ್ತೈತಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ಸಂಜೆ ಸ್ನ್ಯಾಕ್ಸಿಗೆ ಅಂಥೇಳಿ ಭಾರಿ ಮಸ್ತಾಗಿ ಬೂಂದಿ ಕಾಳು ಫಟ್ ಅಂಥೇಳಿ ರೆಡಿ ಆಗ್ತೈತಿ. ಬರೀ ಈಗ ಸ್ವಲ್ಪನ ನೀರು ಸೇರಿಸ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡೋಣಂತ. ಒಂದೇ ಸಲನ ಭಾಳಷ್ಟು ನೀರು ಹಾಕಬೇಡ್ರಿ, ಸ್ವಲ್ಪನ ನೀರು ಹಾಕ್ಕೊಂಡು ಲಂಪ್ಸ್ ಇಲ್ದಂಗೆ ಕಲಿಸ್ಕೊಳ್ಳೋಣಂತ. ಇದು 1 ಗ್ಲಾಸ್ ಕಡಲೆ ಹಿಟ್ಟಿಗೆ ಸುಮಾರು 1.5 ಗ್ಲಾಸ್ನಷ್ಟು ನೀರನ್ನ ಹಿಡಿತತಿ. ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋನು. ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಮಿಕ್ಸ್ ಮಾಡೋನು. ನೋಡಿರಿ, ಈ ಥರ ಕನ್ಸಿಸ್ಟೆನ್ಸಿ ಬರೋ ಮಟ್ಟನೂ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋನು. ಈಗಿದ್ದ ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಆಗೈತಿ. ಬರೀ ಈಗ ಬೂಂದಿ ಕಾಳನ್ನ ಹಾಕ್ಕೊಳ್ಳೋಣಂತ. ಫಸ್ಟಿಗೆ ಎಣ್ಣೆನ 1 ರೌಂಡ್ ಫುಲ್ಲು ಚಲೋತ್ನಂಗೆ ಕಾಸ್ಕೋರಿ. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಬೂಂದಿ ಕಾಳು ಕರ್ಕೊಳ್ಳೋಣಂತ. ನನ್ನ ಕಡೆ ಈ ಥರ ಒಂದು ಬೂಂದಿ ಕಾಳು ಹಾಕು ಚಟ್ ಐತಿ. ಈ ಥರ ಚಟ್ನಾಗ ನಾ ಈಗ ರೆಡಿ ಮಾಡಿದಂಥ ಹಿಟ್ಟನ್ನ ಹಾಕೋತೇನಂತ. ಹಾಕ್ಕೊಂಡು ಆಮೇಲೆ ಅದನ್ನು ಈ ಥರ ಹಿಟ್ಟು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣ. ಅಂದ್ರೆ ಕೆಳಗೆ ಕಾಳಾಗಿ ಬೂಂದಿ ಕಾಳು ಬೀಳ್ತಾವೆ. ಸೊ ನೆಕ್ಸ್ಟ್ ನಾವು ಬೂಂದಿ ಕಾಳು ಬಿಟ್ಟಾದ್ಮೇಲೆ ಗ್ಯಾಸ್ನ ಫುಲ್ ಸಣ್ಣ ಊರಿನಾಗ ಕಾಳು ಕುರುಕುರು ಆಗೋ ಮಟ್ಟ ಇವನ್ನ ನಾವು ಕರ್ಕೊಳ್ಳೋಣಂತ. ಜೋರು ಫ್ಲೇಮ್ನಾಗ ಇಟ್ರಿ ಅಂದ್ರೆ ಲಘುನ ಹೊತ್ತಿ ಬಿಡ್ತಾವೆ. ಸೊ ಸಣ್ಣ ಫ್ಲೇಮ್ನಾಗ ಇಟ್ಕೊಂಡು ಬೂಂದಿ ಕಾಳನ್ನ ಕುರುಕುರು ಆಗೋ ಮಟ್ಟ ಕರ್ಕೊಳ್ಳೋಣಂತ. ಇವು ಫುಲ್ ಫ್ರೈ ಆದ್ವಂದ್ರೆ ಕಟ್ ಅಂಥೇಳಿ ಸೌಂಡ್ ಬರ್ತೈತಿ. ಮತ್ತು ಇದು ನೊರಿ ಬರೋದು ಏನಿರ್ತೈತಲ್ಲ ಅದು ಸ್ಟಾಪ್ ಆಗಿರ್ತೈತಿ. ನೋಡ್ರಿ, ಬೂಂದಿ ಕಾಳು ರೆಡಿ ಆಗ್ಯವು. ನಾನು ಇವನ್ನ ತಕ್ಕೊಂಡು ಈಗ ಇನ್ನೊಂದಿಷ್ಟು ಇದೇ ಥರ ಬೂಂದಿ ಕಾಳನ್ನ ಕರ್ಕೊಂಡು ತಕ್ಕೋತೇನಂತ. ಬೂಂದಿ ಕಾಳು ಕರೆದು ತಕ್ಕೊಂಡ್ಮೇಲೆ ಅದ ಬಾಳ್ಗೆ ಒಳಗನ 2-3 ಚಮಚದಷ್ಟು ಶೇಂಗಾ ಕಾಳನ್ನ ನಾನು ಕರೆದು ತಕ್ಕೋತೇನೆ. ಕಾಳನ್ನ ಹೊತ್ತಿಸ್ಬೇಡ್ರಿ. ಸೊ ಮೀಡಿಯಮ್ ಫ್ಲೇಮ್ನಾಗ ಶೇಂಗಾ ಕಾಳು ಕರೆದು ಆ ಬೂಂದಿ ಕಾಳಿನ ಬೌಲ್ನಾಗ ನಾನು ಅವನ್ನ ಹಾಕೋತೇನಂತ. ಸೊ ಈಗ ನೆಕ್ಸ್ಟ್ ನಾವು ಮತ್ತು ಅದ ಬಾಳ್ಗೆ ಒಳಗನ 2-3 ಚಮಚದಷ್ಟು ಪುಟಾಣಿನ ಕರೆದು ತಕ್ಕೊಂಡೋಳಂತ. ಕರೆದು ತಕ್ಕೊಂಡಂಥ ಪುಟಾಣಿನೂ ಬೂಂದಿ ಕಾಳು ಬೌಲೊಳಗೆ ಹಾಕೊಳ್ಳೋನು. ನೆಕ್ಸ್ಟ್ ನಾನು ಅದ ಬಾಳ್ಗೆ ಒಳಗನ 1 ಬೆಳ್ಳುಳ್ಳಿನ ಕ್ರಷ್ ಮಾಡ್ಕೊಂಡು ಇಟ್ಕೊಂಡೀನಿ. ಮತ್ತು 3-4 ಕಡ್ಡಿಯಷ್ಟು ಕರಿಬೇವನ್ನ ಹಾಕಿ ಅವನು ಕೂಡ ಚಲೋತ್ನಂಗೆ ಅದ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಅವನು ಕೂಡ ನಾನು ಬೂಂದಿ ಕಾಳು ಬೌಲೊಳಗನ ಈಗ ಹಾಕೋತೇನಂತ. ಈಗ ನಾನು ಇದಕ್ಕೆ ಮ್ಯಾಲೆ ಟೇಸ್ಟಿಗೆ ಅಂಥೇಳಿ 1/2 ಚಮಚದಷ್ಟು ಖಾರ ಪೌಡ್ರ್ ಹಾಕೋತೀನಿ. ನೀವು ನೋಡಿರಿ, ಟೇಸ್ಟ್ ನೋಡಿ ಖಾರನೂ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಈಗ ನಾನು ಇದಕ್ಕೆ 1-1.5 ಚಮಚದಷ್ಟು ಕಾಲಾ ನಮಕನ್ನ ಆ್ಯಡ್ ಮಾಡ್ಕೊಳತ್ತೀನಿ. ಕಾಲಾ ನಮಕ್ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಸಾಲ್ಟನ್ನು ಹಾಕೋಬೋದು. ಬಟ್ ಕಾಲಾ ನಮಕ್ ಹಾಕಿದಾಗನ ಇದ್ರದ್ದು ಒರಿಜಿನಲ್ ಫ್ಲೇವರ್ ಭಾರಿ ಮಸ್ತಾಗಿ ಬರ್ತೈತಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚಲೋತ್ನಂಗೆ ನಾವೀಗ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಬರ್ರಿ, ಬೂಂದಿ ಕಾಳು ರೆಡಿ ಆಗ್ಯಾವು. ಸಂಜೆ ಸ್ನ್ಯಾಕ್ಸಿಗೆ ಅಂತೇಳಿ ಸೂಪರಾಗಿ ಕ್ವಿಕ್ಕಾಗಿ ಈಸಿಯಾಗಿ ಬೂಂದಿ ಕಾಳು ರೆಡಿ ಆಗ್ಯಾವಂತ. ಬರ್ರಿ ಈಗ ಇವನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಂತ. ಸೊ ಫ್ರೆಂಡ್ಸ್, ನಾನು ರೆಡಿ ಮಾಡಿದಂಥ ಖಾರ ಬೂಂದಿ ರೆಡಿ ಆಗ್ಯಾವು. ನೀವು ಮನೆಯೊಳಗೆ ಮಾಡಿರಿ. ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನನ್ನ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.